ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಏಪ್ರಿಲ್ 13ಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಜರುಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಏಪ್ರಿಲ್ 13ನೇ ತಾರೀಕು ಆಗೋದಿದೆ ಚುನಾವಣೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ. ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಅವರು ಸ್ಪರ್ಧೆಗಿಳಿದಿದ್ದಾರೆ. ಸೊ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಸೊ ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ರಘುನಾಥ್. ಬಸವನಗುಡಿಯ ದೊಡ್ಡ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯ ಸಲ್ಲಿಕೆಯ ಬಳಿಕ ಮೆರವಣಿಗೆಯ ಮುಖಾಂತರ ತೆರಳಿ AKBMS ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಮುಂದಾಗಿರೋದು. ಸೈಡ್ ಸರ್ ಪುರುಷೋತ್ತಮರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಮುಂದಿನ ತಿಂಗಳು ಏಪ್ರಿಲ್ 13 ನಡೆಯಲಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾನು ಎಸ್ ರಘುನಾಥ್ ಸ್ಪರ್ಧೆ ಮಾಡುತ್ತಿದ್ದೇನೆ. ಕಳೆದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ ಮೂರುವರೆ ವರ್ಷದ ಹಿಂದೆ. ಆಗ ನನಗೆ 455ಗಳು ಮಾತ್ರ ಕಡಿಮೆ ಆಗಿತ್ತು. ಆದರೆ ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಚುನಾವಣೆಯಲ್ಲಿ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಈಗ 9:15ರಿಂದ ನಾನು ಮತ್ತು ನಮ್ಮ ಪೂರ್ತಿ ಎಲ್ಲ ತಂಡದವರು ಪಾದಯಾತ್ರೆ ಮುಖಾಂತರ ಗಾಯತ್ರಿ ಭವನಕ್ಕೆ ತೆರಳಿ ಅಲ್ಲಿ ಸುಮಾರು 10:15ರಿಂದ 11:15 ಒಳಗಡೆ ನಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅನೇಕ ಈ ಬಾರಿ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ಬಂದಿರೋದ್ರಿಂದ ಇವತ್ತು ಸುಮಾರು ಒಂದು 15 ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳು ಕೂಡ ನಾಮಪತ್ರ ಸಲ್ಲಿಸೋರಿದ್ದಾರೆ. ಈಗ ಒಂದು ಅಂದಾಜು 11 ಗಂಟೆ ಒಳಗಡೆ ನಮ್ಮ ಒಂದು 500-600 ಜನ ನಮ್ಮ ಪಾದಯಾತ್ರೆಯಲ್ಲಿ ಸೇರುವಂಥ ಸಾಧ್ಯತೆ ಅಥವಾ 1000ಕ್ಕೂ ಹೆಚ್ಚು ಸೇರಬಹುದು ಅಂತ